ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳಲ್ಲಿ OBC ಸ್ಟೂಡೆಂಟ್ಗಳಿಗೆ ಮಾತ್ರ ಕ್ರೆಡಿಟ್ ಆಗ್ತಾ ಇದೆ. ಬಟ್ SC/ST ಜನರಲ್ದವ್ರಿಗೆ ಕ್ರೆಡಿಟ್ ಆಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆಗಿದ್ರೆ ಬನ್ನಿ ಸ್ನೇಹಿತರೆ. ಕೆಲವೊಂದಿಷ್ಟು ಕ್ಯಾಟಗರಿ ಅವ್ರಿಗೆ ಫಂಡ್ ರಿಲೀಸ್ ಆಗಿದೆ, ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಯಾಕೆ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಅವರ DBT ಸ್ಟೇಟಸ್ ಅಲ್ಲಿ ಅಮೌಂಟ್ ಏನಾದರೂ ಮೆನ್ಷನ್ ಆಗಿದ್ರೆ ಮಾತ್ರ ಇವರಿಗೆ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ ಅಂತ ಹೇಳಿ ಅರ್ಥ. ಫಂಡ್ ಏನಾದರೂ ರಿಲೀಸ್ ಆಗಿಲ್ಲ ಅಂದರೆ ಅವ್ರದ್ದು DBT ಅವೈಟೆಡ್ ಅಂತ ತೋರಿಸ್ತಿರಲಿ, DBT ಪುಷ್ಡ್ ಅಂತ ಆದರೂ ತೋರಿಸ್ತಾ ಇರಲಿ, ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಅವರು ವೆರಿಫಿಕೇಶನ್ ಮಾಡಿಸ್ಬೇಕು ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ವೆರಿಫಿಕೇಶನ್ ಯಾವ ರೀತಿ ಮಾಡಿಸ್ಬೇಕು ಅಂದರೆ ಸ್ನೇಹಿತರೆ, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಮತ್ತು ಡಿಸ್ಟಿಕಲ್ಲಿ ಆಫೀಸ್ಗಳಿವೆ, ಅಲ್ಲಿ ಹೋಗಿ ನೀವು ನಿಮ್ಮ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು ಅದರ ಜೊತೆಗೆ DBT ಸ್ಟೇಟಸ್ ಏನಿದೆಯಲ್ಲ ಅದನ್ನು ಒಂದು ಕಾಪಿಯನ್ನು ಜೆರಾಕ್ಸ್ ತೊಗೊಂಡೋಗಿ ವೆರಿಫಿಕೇಷನನ್ನು ಮಾಡಿಸ್ಬೇಕು. ಅಲ್ಲಿ ಹೋಗೋದಕ್ಕೆ ಏನಾದರೂ ತೊಂದರೆ ಆಗುತ್ತಂದರೆ ಒಂದು ಆನ್ಲೈನಲ್ಲಿ ಅಪ್ಡೇಟ್ ಇದೆ ಸ್ನೇಹಿತರೆ. ಏನು ಅಂದರೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತೇಳಿ 3 ಇಲಾಖೆಯಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಅಮೌಂಟು ಸ್ಯಾಂಕ್ಷನ್ ಆಗಬೇಕು, ಅಂದರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು. ಈ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಅವರೇ ಕಂಪ್ಲೀಟ್ ಮಾಡಿರ್ತಾರೆ, ಬಟ್ ಆಗಿಲ್ಲ ಅಂದರೆ ನೀವು ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಬೇಕು. ವೆರಿಫಿಕೇಷನನ್ನು ಮಾಡಿಸಿದ್ರೆ ಅದಕ್ಕಂತಲೇ ಹೆಲ್ಪ್ಲೈನ್ ನಂಬರ್ ಇದೆ 1902. ಇದು ಏನಿದೆಯಲ್ಲ ಇದು ಎಲ್ಲ ಕ್ಯಾಟಗರಿಯವ್ರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರು. ಅಲ್ಲಿ ಕೆಲವೊಂದಿಷ್ಟು ಕೇಳುತ್ತೆ ನಿಮ್ಮನ್ನು ಫೋನ್ ಮಾಡಿದಾಗ, ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡ್ಬೋದು. ಇದು ಒಂದು ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಫೋನಲ್ಲಿ ಕೂಡ ಕನೆಕ್ಟ್ ಆಗಲಿಲ್ಲ ಅಂದರೆ ಈ 3 ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ ID ಇದೆ. ಆ ಮೇಲ್ ID ನೀವು ಗೂಗಲ್ ಆದರೂ ಸರ್ಚ್ ಮಾಡ್ಬೋದು. SSP ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇರುತ್ತೆ. ನಿಮಗೆ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ, ಅದರ ಜೊತೆಗೆ ಮೇಲ್ ID ಕೂಡ ಸಿಗುತ್ತೆ. ಈ ಮೇಲ್ IDಗೆ ನಿಮ್ಮ ರಿಜಿಸ್ಟರ್ ಕಾಪಿ ಮತ್ತು DBT ಸ್ಟೇಟಸ್ ಏನಿದೆಯಲ್ಲ ಅದನ್ನು ಈ ಎರಡನ್ನ PDF ಮಾಡಿ ಶೇರ್ ಮಾಡಿ ಒಂದಿಷ್ಟು ಟೈಪ್ ಮಾಡಿ, ಈ ರೀತಿ ಸಮಸ್ಯೆ ಆಗಿದೆ ಅಂತೇಳಿ. ವಿತಿನ್ 2 or 3 ವರ್ಕಿಂಗ್ ಡೇಸಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಅಂತೇಳಿ ಅದಕ್ಕೆ ಮೇಲ್ ಬರುತ್ತೆ. ಯಾವ ಮೇಲಿಂದ ಮಾಡಬೇಕು ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೇಲನ್ನು ರಿಜಿಸ್ಟರ್ ಮಾಡಿರ್ತೀರೋ ಅದೇ ಮೇಲಿಂದ ಮೇಲ್ ಮಾಡಬೇಕು, ಅಂದರೆ ಮಾತ್ರ ರಿಪೋರ್ಟ್ ಬರುತ್ತೆ. ಇಲ್ಲಾಂದರೆ ಅದು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ತಲುಪಿದ್ರೂ ಕೂಡ ರೆಸ್ಪಾನ್ಸ್ ಸಿಗೋದಿಲ್ಲ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ವಿಷಯ ಏನಿದೆ, ನಾನು ಹೇಳ್ದಂಗೆ ಏನಾದರೂ ಮಾಡಿದ್ರೆ ಖಾತೆಯಲ್ಲಿ ಅಮೌಂಟ್ ಇರುತ್ತೆ ಸ್ನೇಹಿತರೆ. ಇದು ನಾನು ಭರವಸೆನ ಕೊಡ್ಬೋದು. ಬಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅವರೇ ವೆರಿಫಿಕೇಷನ್ ಮಾಡಿಸ್ಬೇಕು. ನನ್ನ ಏನಂದರೆ ನಿಮಗೆ ಎಷ್ಟು ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೋ ಸ್ಕಾಲರ್ಶಿಪ್ಪನ್ನು ನಿಮ್ಮ ಖಾತೆಗೆ ತಲುಪಿಸೋದಕ್ಕೆ ಅಷ್ಟು ಸಹಾಯವನ್ನು ನನ್ನ ಕಡೆಯಿಂದ ನಾನು ಮಾಡ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಮುಖ್ಯ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.